ನಾಡದೇವಿ ಶ್ರೀ ಚಾಮುಂಡೇಶ್ವರಿಯ 10ನೇ ವರ್ಷದ ವರ್ಧೋತ್ಸವ ವೈಭವದ ಪ್ರಯುಕ್ತ ಶ್ರೀ ತಾಯಿ ಚಾಮುಂಡೇಶ್ವರಿ ಲೋಕ ಕಲ್ಯಾಣಕ್ಕೋಸ್ಕರ ಶ್ರೀ ಕಾಳಭೈರವೇಶ್ವರ ಯೋಗ ಕೇಂದ್ರ ಮತ್ತು ಶ್ರೀ ಪ್ರಶಾಂತ್ ಗಣಪತಿ ಯೋಗ ಕೇಂದ್ರ ಇವರ ವತಿಯಿಂದ ಎಲ್ಲಾ ಜನರ ಕ್ಷೇಮಾಭಿವೃದ್ಧಿಗೆ ಹಮ್ಮಿಕೊಂಡಂತಹ ಮಹೋತ್ಸವ. ಈ ಮಹೋತ್ಸವದಲ್ಲಿ ತಾಯಿಗೆ ಹೋಮ, ಅಭಿಷೇಕ, ಲಲಿತ ಸಹಸ್ರಾಮ, ಮಕ್ಕಳಿಂದ ನೃತ್ಯ, ಪ್ರದರ್ಶನ ಮತ್ತು ಊಟ ಎಲ್ಲವನ್ನೂ ಆಯೋಜಿಸಿದಂತಹ ಯೋಗ ಕೇಂದ್ರಕ್ಕೆ ಎಲ್ಲಾ ಭಕ್ತರು ಮನಸ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಈ ಯೋಗ ಕೇಂದ್ರವು ಇನ್ನು ಹೆಚ್ಚು ಒಳ್ಳೆ ಕೆಲಸವನ್ನು ಮಾಡಲಿ ಮತ್ತು ಇವರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸಿದರು. ಶ್ರೀ ಲಕ್ಷ್ಮೀಕಾಂತ್ ಅವರಿಗೆ ಅವರ ಎಲ್ಲಾ ಸ್ನೇಹಿತರಿಗೂ ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ಪ್ರತಿ ವರ್ಷ ಚಾಮುಂಡೇಶ್ವರಿ ವರ್ಧಂತೋತ್ಸವ ನಡೆಯುತ್ತೆ. ಚಾಮುಂಡೇಶ್ವರಿ ವರ್ಧಂತೋತ್ಸವ ಚಾಮುಂಡಿ ಬೆಟ್ಟದಲ್ಲಿ. ಸೊ ನಾವು ಬೆಂಗಳೂರಲ್ಲೇ ಮಾಡಬೇಕು ಅಂತ ನಮ್ಮೊಂದು ಆಸೆ. ಸೊ ಬೆಂಗಳೂರಲ್ಲಿ ಇರೋರಿಗೆ ಎಲ್ಲರಿಗೂ ದರ್ಶನ ಸಿಗಲಿ ಅಂದ್ಬಿಟ್ಟು ಅಮ್ಮನವ್ರದ್ದು ಒಂದು 5 ಜನ 6 ಜನ ಸೇರ್ಕೊಂಡು ಮಾಡಿ ಇವಾಗ ಸಾವಿರಾರು ಜನಕ್ಕೆ ಅಮ್ಮ ದಯಪಾಲಿಸಿದ್ದಾರೆ. ಸೊ ಈ ಬೆಂಗಳೂರಲ್ಲಿ ಇದು ದೊಡ್ಡ ಒಂದು 15 ವರ್ಷ ಇದು. ನಮ್ಮ ತಾಯಿಯವ್ರು ಏನು ಮಾಡೋ ಮನೇಲಿ ಪೂಜೆ ಮಾಡಿಬಿಟ್ಟು ನಮ್ಮದು ಯೋಗ ಸಂಸ್ಥೆ ಇದೆ. ಯೋಗ ಸಂಸ್ಥೆಯಲ್ಲಿ ಸ್ವೀಟ್ ತೊಗೊಂಡೋಗಿ ಕೊಡಪ್ಪ ಮನೆ ಕ್ಲಾಸಿಗೆ ಅಂತ ಇದು ಮಾಡ್ತಿದ್ರು. ಒಂದು 5 ಜನ 10 ಜನಕ್ಕೆ ಸ್ವೀಟ್ ಕೊಡ್ತಿದ್ವಿ. ಅದು 5 ಜನ 10 ಜನ ಇದು ಸ್ವೀಟ್ ಕೊಟ್ಟು ಇದು ಮಾಡ್ಕೊಂಡು ಪ್ರತಿ ವರ್ಷ ನಮ್ಮ ಕ್ಲಾಸಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ನೀರು ಮಜ್ಜಿಗೆ, ಪಾನಕ, ಹೆಸರು ಬೇಳೆ ಥರ ಸ್ಟಾರ್ಟ್ ಮಾಡಿಕೊಂಡು ಈಗ ಸಾವಿರಾರು ಜನಕ್ಕೆ ಅಮ್ಮ ದರ್ಶನ ಕೊಟ್ಟಿದ್ದಾರೆ. ಇದು ಬೆಂಗಳೂರಲ್ಲಿ ಎಲ್ಲ ಕಡೆನೂ ಇದು ವರ್ಧಂತೋತ್ಸವ ನಡಿಬೇಕು. ಪ್ರತಿ ವರ್ಷ ಇಲ್ಲಿ ಎಲ್ಲ ಜನ ಸೇರಬೇಕು. ಭಕ್ತಿಪೂರ್ವಕವಾಗಿ ಒಂದು ಭಕ್ತಿ ಸಾಗರ ಅಂತ ಏನು ಹೇಳ್ತೀವಿ ಆ ಥರ ಇದು. ನಾವು ಇನ್ನೊಂದು ಅಮ್ಮನ್ನ ಆರಾಧನೆ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಮ್ಮ ಹೆಣ್ಣುಮಕ್ಕಳಿಗೆ ಒಂದು ಮಾದರಿಯಾಗಿದ್ದೀವಿ. ನಾವು ಯೋಗ ಕೇಂದ್ರದಲ್ಲಿ ಕಾಲಭೈರವೇಶ್ವರ ಯೋಗ ಕೇಂದ್ರ ಮತ್ತು ಪ್ರಶಾಂತ ಗಣಪತಿ ಯೋಗ ಕೇಂದ್ರದ ವತಿಯಿಂದ ನಾವು ಮಾಡ್ತಾ ಇರೋದು. ಪ್ರತಿಯೊಬ್ಬರು ಅಮ್ಮನ ಶಕ್ತಿ ಏನಿದೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀವಿ. 500 ಜನದಲ್ಲಿ ಶುರು ಮಾಡೋದು, ಈಗ 5,000 8,000ವರೆಗೂ ಹೋಗ್ತಾ ಇದೆ. ಹಾಗಾಗಿ ನೀವು ಅಮ್ಮನ ಪಾದನ ಗಟ್ಟಿ ಎಲ್ಲ ನಾವು ಶುರುವಾಗಿ ದಿನದಿಂದನೂ ಪವಾಡಗಳು ನಡೀತಾ ಇದೆ. ನಂಬಲಿಕ್ಕೆ ಸಾಧ್ಯನೇ ಇಲ್ಲ, ಅದು ಅನುಭವಿಸಿದರೆ ಮಾತ್ರ ಗೊತ್ತಾಗೋದು. ಎಲ್ಲ ಭಕ್ತ ಮಹಾಶಯರಿಗೂ ಚಾಮುಂಡೇಶ್ವರಿ ಆಶೀರ್ವಾದ ನಿಮ್ಮಗಳಿಗೂ ಸದಾ ಇರಲಿ. ಇದು ವರ್ಷ ದಿನೇ ಮುಂದುವರಿತಾ ಇರಲಿ ಅಂತ ಕೇಳ್ಕೊಳ್ತೀನಿ. ನಾವು ಚಾಮುಂಡೇಶ್ವರಿ ವರ್ಧಂತೋತ್ಸವನ ಸುಮಾರು 10 ವರ್ಷದಿಂದ ಮಾಡ್ತಾ ಇದ್ದೀವಿ. ಒಂದು 300 ಜನದಿಂದ ಸ್ಟಾರ್ಟ್ ಮಾಡಿದ್ರು. ಅಕ್ಕನಿಂದನೇ ಶುರುವಾದದ್ದು ಇದು. ಚಾಮುಂಡಿ ಅಕ್ಕ ಮತ್ತು ಡಾಕ್ಟರ್ ಲಕ್ಷ್ಮೀಕಾಂತ್ ಸರಿಂದನೇ ಸ್ಟಾರ್ಟ್ ಆದದ್ದು ಇದು. ಅವರು ಶುರು ಮಾಡಿ ಇಲ್ಲಿವರೆಗೂ ಅಂದರೆ 300 ಜನದಿಂದ ಇವತ್ತು 10,000 ಜನದವರೆಗೂ ತಂದಿದ್ದಾರೆ. ನಮಗೆಲ್ಲ ತುಂಬ ಖುಷಿ ಆಗುತ್ತೆ. ಇದು ಹೀಗೆ ಮುಂದುವರ್ಕೊಂಡು ಬರಲಿ ಅಂತ ತುಂಬ ಆಸೆ ನಮಗೆ. ಮಹಾದೇವ ಸ್ವಾಮಿ BGS ಯೋಗ ಕೇಂದ್ರದ ಸಹಗುರುಗಳು. ನಾವು ಪ್ರತಿ ವರ್ಷ ಶ್ರೀ ಚಾಮುಂಡೇಶ್ವರಿ ವರ್ಧಂತೋತ್ಸವವನ್ನು ಈ ಚಾಮುಂಡೇಶ್ವರಿ ಜಯಂತಿಯಂದು ಅಥವಾ ಚಾಮುಂಡೇಶ್ವರಿ ಅವರ ಹುಟ್ಟಿದ ದಿನದಂದು ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದೀವಿ. ನಾವು 10 ವರ್ಷದಿಂದ ಚಾಮುಂಡೇಶ್ವರಿ ವರ್ಧಂತೋತ್ಸವನ ಬಹಳ ವಿಜೃಂಭಣೆಯಿಂದ ಮೊದಲು ಚಿಕ್ಕದಾಗಿ ಸಣ್ಣದಾಗಿ ಮಾಡ್ತಾಯಿದ್ದು. ಇವಾಗ 10ನೇ ವರ್ಷಕ್ಕೆ ಇಷ್ಟೊಂದು ವಿಜೃಂಭಣೆಯಿಂದ ಇಲ್ಲಿ ತನಕ ನಾವು ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲ ಮಹನೀಯರು ಮತ್ತು ಗಣ್ಯರು ಮತ್ತು ನಮ್ಮ ಯೋಗ ವಿದ್ಯಾರ್ಥಿಗಳು ಎಲ್ಲರ ಮುಖಾಂತರ ಮೆರವಣಿಗೆಯಿಂದ ದೇವಿಯರನ್ನ ಕರ್ಕೊಂಬಂದು ನಾವು ಇಲ್ಲಿ ಆರತಿಯೊಂದಿಗೆ ಅಂದರೆ ತೆಮ್ಮಿಟ್ಟಿನ ಆರತಿ 108 ತೆಮ್ಮಿಟ್ಟಿನ ಆರತಿ ಮಾಡಿದ್ದು. 108 ತೆಮ್ಮಿಟ್ಟಿನ ಆರತಿ ಜೊತೆಯಲ್ಲಿ ಕರ್ಕೊಂಬಂದು ದೇವಿಯರನ್ನ ಇಲ್ಲಿಂದ ಒಳಗಡೆ ಆರತಿ ಮತ್ತು ಕೆಂಪಾರತಿ ಎತ್ತಿ ಅವ್ರನ್ನ ಒಳಗಡೆ ಬರಮಾಡ್ಕೊಳ್ತೀವಿ. ಒಳಗಡೆ ಬರಮಾಡಿಕೊಂಡು ಇಲ್ಲಿ ಆಸೀನರಾಗ್ತಾರೆ. ಮತ್ತು ಇಲ್ಲಿ ನಮ್ಮ ಕಲ್ಚರಲ್ ಪ್ರೋಗ್ರಾಮ್ ಅಂದರೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏನೇನಿತ್ತೋ ಅದನ್ನೆಲ್ಲ ನಿನ್ನೆ ನೆರವೇರಿಸಿದ್ದೀವಿ. ಊಟ ಪ್ರಸಾದ ಇತ್ತು, ಮಹಾಪ್ರಸಾದನ ಎಲ್ಲ ಮಾಡಿದ್ದಾರೆ.
ಮಹಾಪ್ರಸಾದನ ಊಟನೆಲ್ಲ ಸೌದಿದ್ದಾರೆ. ದಶಚಂಡಿಕಾ ಹೋಮನ ಸ್ಟಾರ್ಟ್ ಮಾಡಿದ ಇವತ್ತು 8:00ವರೆಗೆ ಸ್ಟಾರ್ಟ್ ಮಾಡಿದಂಥ ಹೋಮ 12:00ವರೆಗೆ ಸಹಸ್ರನಾಮಾರ್ಚನೆ ಎಲ್ಲ ಪ್ರತಿಯೊಂದು ಒನ್ ಬೈ ಒನ್ ಎಲ್ಲ 5 ಗಂಟೆಯಿಂದ ಸ್ಟಾರ್ಟ್ ಆಗಿ ಕಡೆಗೆ ಮಹಿಷಾಸುರ ಮರ್ದಿನಿ ರೂಪಕ ಅದು ಸುಮಾರು 3/4 ಗಂಟೆ. ನಮ್ಮ ಮಕ್ಕಳು ಸುಮಾರು 15-20 ದಿವಸದಿಂದ ತರಬೇತಿ ತಗೊಂಡು ಇಲ್ಲಿ ಮಹಿಷಾಸುರ ಮರ್ದಿನಿ ರೂಪಕನ ನಡೆಸ್ಕೊಟ್ರು. ನಾನು ಶ್ಯಾಮೇಗೌಡ ಅಂತ ಅಡ್ವೊಕೇಟ್ ವೃತ್ತಿಯಲ್ಲಿ. ಈ ಕಾರ್ಯಕ್ರಮ ನಿಜವಾಗ್ಲೂ ನೀವು ನೋಡ್ತಾ ಇದ್ದೀರಾ, ದೇವರೇ ಇಳಿದು ಬಂದ್ರಿ ಇಲ್ಲಿ. ದೇವರೇ ಇಳಿದು ಬಂದ್ಬಿಟ್ರು. ಖಂಡಿತವಾಗ್ಲೂ ಕೂಡ ನಮ್ಮ ಎಲ್ಲಿ ಭಕ್ತಿ ಶ್ರದ್ಧಾಭಾವನೆ ಇರ್ತದೋ ಅಲ್ಲಿ ದೇವರು ಇದ್ದೇ ಇರ್ತಾರೆ. ಎಲ್ಲಿ ನಂಬಿಕೆ ಇಲ್ವೋ ಅಲ್ಲಿ ಏನೂ ಇರಲ್ಲ. ನಂಬಿಕೆ ಅನ್ನೋದು ಬಹಳ ಮುಖ್ಯ. ಎಲ್ಲರೂ ಕೂಡ ಶ್ರದ್ಧಾಪೂರ್ವಕವಾಗಿ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಈ ಕಾರ್ಯಕ್ರಮ ಅಂತ ಬಹಳ ಅದ್ಭುತ ನಿಜವಾಗ್ಲೂ. ದಶಚಂಡಿಕಾ ಹೋಮ ಇದು ಲೋಕ ಕಲ್ಯಾಣಕ್ಕೋಸ್ಕರ, ಯಾರ ಸ್ವಾರ್ಥಕ್ಕೂ ಇದರಲ್ಲಿ ಮಾಡಿಲ್ಲ. ಪ್ರತಿಯೊಬ್ಬರು ಕೂಡ ಲೋಕ ಕಲ್ಯಾಣಕ್ಕೆ ಶ್ರಮಿಸಿದ್ದಾರೆ. ಈ ಮಹಾದೇವಿ ಅಂತ ನಿಜವಾಗ್ಲೂ ಕರುಣಿಸ್ತಾಳೆ ಎಲ್ಲರಿಗೂ. ಎಲ್ಲರಿಗೂ ಸಹ ಒಳ್ಳೇದು ಮಾಡಲಿ ಅಂತ. ಇಂದಿನ ದಿನ ಒಂದು ಶುಭ ದಿನ. ಇವತ್ತು ತಾಯಿ ಚಾಮುಂಡೇಶ್ವರಿ ಹುಟ್ಟಿದ ದಿವಸ. ನಾವು ಶ್ರೀ ಬಾಲಗಂಗಾಧರನಾಥ ಶ್ರೀ ಕಾಲಭೈರವೇಶ್ವರ ಯೋಗ ಕೇಂದ್ರದಿಂದ 10ನೇ ವರ್ಷದ ಚಾಮುಂಡೇಶ್ವರಿ ಪೂಜೆಯನ್ನು ಇಟ್ಕೊಂಡಿದ್ದೀವಿ. 10ನೇ ವರ್ಷದ ಪೂಜೆ ಇವತ್ತು ಆಚರಿಸ್ತಾ ಇದ್ದೀವಿ. ದಶಚಂಡಿಕಾ ಹೋಮವನ್ನು ನೆರವೇರಿಸಿ 12 ಗಂಟೆಗೆ ಮುಗಿಸಿ ಈಗ ಸಂಜೆ ಸಾಯಂಕಾಲ ಕುಂಕುಮಾರ್ಚನೆ, ಲಲಿತಾ ಸಹಸ್ರನಾಮ, ಈಗ ಮಹಾಮಂಗಳಾರತಿ, ಮಹಾಪ್ರಸಾದವನ್ನು ನಾವು ಏರ್ಪಡಿಸಿ ಸುಮಾರು ಸಾವಿರಾರು ಭಕ್ತರು ಬಂದು ಇಲ್ಲಿ ಧನ್ಯರಾಗಿದ್ದಾರೆ. ನಮಸ್ಕಾರ. ಪ್ರತಿ ವರ್ಷ ಚಾಮುಂಡಿ ಹುಟ್ಟಿದ ದಿನ, ವರ್ಧಂತಿ ದಿನ ನಾವು ಹುಟ್ಟಿದಬ್ಬ ಮಾಡೋ ಅಲ್ಲಿ ಚಾಮುಂಡಿ ಬೆಟ್ಟದ ಮೇಲೆ ವರ್ಧಂತಿ ಪೂಜೆ ಮಾಡ್ತಾರೆ. ನಾವು ಕಾಲಭೈರೇಶ್ವರ ಯೋಗ ಕೇಂದ್ರದಿಂದ ನಾವು ವಿಜಯನಗರದಲ್ಲಿ ಮತ್ತು ಪ್ರಶಾಂತ್ ನಗರ ಯೋಗ ಕೇಂದ್ರದ ಇಬ್ಬರು ಸೇರ್ಕೊಂಡು ಇಲ್ಲಿ ಚಾಮುಂಡಿ ಪೂಜೆ ಮಾಡ್ತಾ ಇದ್ದೀವಿ. ವರ್ಧಂತಿ ಪೂಜೆ ಅವತ್ತು ಚಾಮುಂಡಿ ಹುಟ್ಟಿರೋದ್ರಿಂದ ಆದ್ದರಿಂದ ಇಡೀ ವಿಜಯನಗರ ಎಲ್ಲ ಭಕ್ತರು ಸೇರಲಿ ಅನ್ನೋದಕ್ಕೋಸ್ಕರ ಕಾರಣಕ್ಕೋಸ್ಕರ ನಾವು ಹುಟ್ಟಿದಬ್ಬ ಮಾಡ್ತೀವಿ. ನಮ್ಮ ಗುರುಗಳ ಆಸೆ ಅದು. ಎಲ್ಲ ಭಕ್ತರಿಗೂ ಒಳ್ಳೇದು, ದೇವಿ ಚಾಮುಂಡಿ ಒಳ್ಳೇದು ಮಾಡಲಿ ಅಂದ್ಬಿಟ್ಟು ನಾವು ಇಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಶ್ರೀ ಲಲಿತಾ ಮಹಾ ತ್ರಿಪುರ ಸುಂದರಿ ಪ್ರಸಾದ ಸಿದ್ಧೇಶ್ವರ ಚಿಂತಿತ ಫಲ